ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಟನ್ ಕೈಮಾಗಿಂತಲೂ ಹೆಚ್ಚು ರುಚಿಯಾದ ಚಿಕನ್ ಕೈಮಾನ ಹೀಗೆ ಒಂದು ಸಲ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಚಿಕನ್ ಕೈಮಾ ರೆಸಿಪಿ. ಸೊ ಚಿಕನ್ ಕೈಮಾ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಸೇರಿಸಿದ ನಂತರ ಇದಕ್ಕೆ ಒಂದು 3 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಮಾಡ್ತಿರೋ ಅಂಥದ್ದು. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ಮತ್ತೆ ಸ್ವಲ್ಪ ಶುಂಠಿಯನ್ನು ಕೂಡ ತಗೊಂಡಿದ್ದೀನಿ. ಈರುಳ್ಳಿ ಮತ್ತು ಶುಂಠಿ ಎರಡೂ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಎಣ್ಣೆಯಲ್ಲಿ ಸ್ವಲ್ಪ ಹುರಿದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ. ಈ ರೀತಿಯಾಗಿ ಆದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಟೊಮ್ಯಾಟೊವನ್ನು ಹಾಕ್ಕೊಳ್ಳೋಣ. ಒಂದು ಟೊಮ್ಯಾಟೊವನ್ನು ನಾನಿಲ್ಲಿ ತಗೊಳ್ತಾ ಇರೋದು, ಇದು ನಾವು ಚಿಕನ್ ಕೈಮಾ ಸಾಂಬಾರಿಗೆ ತಗೊಂಡಿರೋ ಅಂಥದ್ದು. ಸೊ ನೋಡ್ಬೋದು, ಇಲ್ಲಿ ಒಂದು ಟೊಮ್ಯಾಟೊವನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಟೊಮ್ಯಾಟೊ ಎಲ್ಲ ಮೆತ್ತಗೆ ಬೇಯಲಿ ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಸೊ ಮನೆಯಲ್ಲಿ ಯಾವಾಗಲೂ ಕೂಡ ಮಟನ್ ಕೈಮಾವನ್ನು ಖಂಡಿತವಾಗ್ಲೂ ತಯಾರಿಸಿ ತಿಂದಿರ್ತೀರ. ಮಟನ್ ಕೈಮಾ ತಯಾರಿಸಿರ್ತೀವಿ, ಬಟ್ ಚಿಕನ್ ಕೈಮಾನ ಖಂಡಿತವಾಗ್ಲೂ ಕೆಲವೊಬ್ಬರೆಲ್ಲ ತಯಾರಿಸಿರಲ್ಲ. ಯಾಕೆಂದರೆ ಅದು ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಸ್ ಕೂಡ ಕೆಲವರಿಗಿರುತ್ತೆ. ಖಂಡಿತವಾಗ್ಲೂ ಚಿಕನ್ ಕೈಮಾ ಸೂಪರ್ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ. ಈಗ ನೋಡ್ಬೋದು, 1 ಸ್ಪೂನ್ ಆಗೋದು, 2 ರಿಂದ 3 ಸ್ಪೂನ್ ಆಗುವಷ್ಟು ಇಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ನಾನು ಕಾಯಿಯನ್ನು ಸೇರಿಸ್ಕೊಳ್ತಾ ಇಲ್ಲ. ನೀವು ಸಾಂಬಾರು ಜಾಸ್ತಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕಾಯಿಯನ್ನು ಹೆಚ್ಚು ಕಮ್ಮಿ ನೋಡಿಕೊಂಡು ಹಾಕ್ಕೊಳ್ಬೋದು. ಹಾಗೆ ಬೆಳ್ಳುಳ್ಳಿ 1 ಇಲ್ಕ್ ಪೂರ್ತಿ ದೊಡ್ಡ ಗಾತ್ರದಲ್ಲಿರೋವಂಥ 1 ಇಲ್ಕ್ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಕಾಯಿಯನ್ನು ಹಾಕಿದ ನಂತರ ನೀವು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಉಪಯೋಗಿಸಿ. ಸೊ ರೆಡ್ ಚಿಲ್ಲಿ ಇಲ್ಲಿ ಅಚ್ಕಾರದ ಪುಡಿಯನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ ನಿಮಗೆ ಯಾವುದೇ ಬ್ರ್ಯಾಂಡಿಂದಾದರೂ ನೀವು ತಗೊಳ್ಬೋದು. ಸೊ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರ್ನ. ಸೊ ಹಾಗೆ ಧನಿಯಾ ಪೌಡರ್ 1.5 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಲವಂಗ, ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ ಪೌಡರ್ ಇದ್ದರೆ ಚಕ್ಕೆ ಲವಂಗ ಪೌಡರ್ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಬರೀ ಚಕ್ಕೆಯನ್ನು ಕೂಡ ಹಾಕ್ಕೊಳ್ಬೋದು, ಲವಂಗ ಚಕ್ಕೆಯನ್ನು ಸೇರಿಸ್ಕೊಳ್ಬೋದು. ಹಾಗೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಆಲ್ರೆಡಿ. ಇದು ಬಿಸಿ ಇರುತ್ತಲ್ಲ ಪಾತ್ರೆ, ಅದರಲ್ಲೇ ಒಂದು ಸಲ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆಯುತ್ತೆ ಮತ್ತು ಸ್ವಲ್ಪ ಮೆತ್ತ ಕೂಡ ಆಗುತ್ತೆ. ಅದಕ್ಕೋಸ್ಕರ ಸೊ ಮಸಾಲೆ ಈ ರೀತಿ ಸ್ವಲ್ಪ ಬಿಸಿ ಮಾಡಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇಲ್ಲಿ ಈಗ 1 ಕಪ್ ಆಗೋಷ್ಟು ಕಡಲೆಯನ್ನು ತಗೊಳ್ತಾ ಇದ್ದೀನಿ. ನೋಡ್ಬೋದು ನೀವು, 1 ಕಪ್ ಕಡಲೆ ಅಂದರೆ ಸುಮಾರು ಒಂದು 200 ರಿಂದ 250 ಗ್ರಾಮ್ ಆಗೋಷ್ಟು ಕಡಲೆಯನ್ನು ನಾನು ತಗೊಂಡಿರೋ ಅಂಥದ್ದು. ಸೊ ಈಗ ಇಷ್ಟನ್ನು ಕೂಡ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಪೌಡರ್ ಮಾಡಿದ ನಂತರ ಇದನ್ನು ನಾವು ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗತ್ತೆ. ಕಡಲೆಯನ್ನು ಪೌಡರ್ ಮಾಡಿ ನೀವು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನೀಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಇದೇ ಜಾರಿಗೆ ನಾವು ಸಾಂಬಾರಿಗೆ ರೆಡಿ ಮಾಡಿರುವಂಥ ಮಿಶ್ರಣ ಇದೆಯಲ್ಲ, ಅದನ್ನು ಇದೇ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ. ನೀರು ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ರುಬ್ಕೊಂಬರ್ಬೋದು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ಸೊ ತುಂಬಾ ಈಸಿಯಾಗಿ ಈ ಒಂದು ಚಿಕನ್ ಕೈಮಾವನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಒಮ್ಮೆ ಆದರೂ ನೀವು ಇದನ್ನು ತಯಾರಿಸಿ, ಈ ವಿಧಾನದಲ್ಲಿ ತಯಾರಿಸಿ. ಯಾಕೆಂದರೆ ಕೈಮಾ ಮಾಡೋದಕ್ಕೆ ತುಂಬ ಜನ ಹೆದರ್ಕೊಳ್ತಾರೆ. ಅದು ತುಂಬ ನಾವು ಸಾರಲ್ಲಿ ಬಿಟ್ಟ ತಕ್ಷಣ ಎಲ್ಲ ಕದರ್ಕೊಂಡ್ಬಿಡುತ್ತೆ ಅಂತ ಹೆದರ್ಕೊಳ್ತೀರಾ. ಸೊ ಖಂಡಿತ ಈ ವಿಧಾನದಲ್ಲಿ ತಯಾರಿಸಿ, ಆಗ ನಿಮಗೂ ಕೂಡ ಕೈಮಾ ಮಾಡೋ ವಿಧಾನ ಗೊತ್ತಾಗುತ್ತೆ. ಈಗ ಒಂದು ಪ್ಯಾನಿಗೆ ಒಂದು ದೊಡ್ಡ ಸ್ವಲ್ಪ ಅಗಲ ಇರೋವಂಥ ಪಾತ್ರೆಗೆ ತಗೋಬೇಕಾಗತ್ತೆ ಪಾತ್ರೆನ. ಅದಕ್ಕೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನಾನು ರುಬ್ಬಿರೋವಂಥ ಮಿಶ್ರಣದಲ್ಲಿ 1 ಸೌಟು ಫಸ್ಟಿಗೆ ಹಾಕಿ ಒಂದು ಸಲ ಈ ರೀತಿ ಬಾಡಿಸ್ಕೊಂಡು ರುಬ್ಬಿರೋ ಮಿಶ್ರಣ ಪೂರ್ತಿಯಾಗಿ ನಾವು ಹಾಕ್ಕೊಳ್ಳೋಣ. ಖಾರ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಾಡಿದ ನಂತರ ನಾವು ಇದಕ್ಕೆ
ಚಿಕನ್ ಅಂದರೆ ನಾನಿಲ್ಲಿ ಸ್ವಲ್ಪ ನಮಗೆ ಕೈಮಾ ಮಾಡಬೇಕು ಅಂದರೆ ಮೆತ್ತಗಿರುವಂಥ ಚಿಕನ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಚಿಕನ್ ಪೀಸು ಅಂದರೆ ಅದರಲ್ಲಿ ಸ್ವಲ್ಪ ಮೂಳೆ ಇರುವಂಥ ಪೀಸ್ಗಳಿದೆಯಲ್ಲ, ಸೊ ಅದನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಸೊ ಯಾಕೆಂತಂದರೆ ಕೈಮಕ್ಕೆ ಅಂತಲೇ ಬೇರೆ ಸಪ್ರೇಟಾಗಿ ಏನು ಕೊಡಲ್ಲ ಅವರು. ಸೊ ಮನೆಗೆ ಚಿಕನ್ ತರ್ತೀವಲ್ಲ ಆವಾಗಲೇ ಅದರಲ್ಲಿ ಸ್ವಲ್ಪ ಮೆತ್ತಗಿರೋವಂಥ ಪೀಸಸ್ನ ತೆಗೆದಿಟ್ಕೊಂಡು ಕೈಮಾವನ್ನು ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಮೂಳೆ ಇರೋವಂಥ ಪೀಸಸ್ನೆಲ್ಲ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರಿಗೆ ಪೀಸಸನ್ನು ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಚಿಕನ್ ಮಸಾಲ ಇದ್ದರೆ ಉಪಯೋಗಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೀವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಇದು ಬೆಂದ ನಂತರ ಸ್ವಲ್ಪ ನಮಗೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನೀರು ಅಂತೂ ಸ್ವಲ್ಪ ಜಾಸ್ತಿನೇ ಬೇಕು, ಯಾಕೆಂದರೆ ಕೈಮಾ ಎಲ್ಲ ಹಾಕಿದ್ಮೇಲೆ ನೀರು ಜಾಸ್ತಿ ಹೀರ್ಕೊಳ್ಳುತ್ತೆ. ಆಯಿತಾ, ನೀರು ಕಮ್ಮಿ ಹಾಕಿದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಬೇಯೋದಕ್ಕೆ ಬಿಟ್ಬಿಡೋಣ. ನಂತರ ಇಲ್ಲಿ 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಶುಂಠಿ ಸ್ವಲ್ಪ, ಹಾಗೆ 1 ಇಲುಕು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಲವಂಗ 4-5, ಮೆಣಸು ಒಂದು 4-5, ಮತ್ತು ಸ್ವಲ್ಪ ಚಕ್ಕೆ ಲವಂಗ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ 1/4 ಸ್ಪೂನ್ ಆಗೋಷ್ಟು ನಾನು ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಕಾಯಿ ತುರಿ. ಇಷ್ಟನ್ನೇ ಸಾಕು, ಇಷ್ಟೇ ಸಾಕಾಗುತ್ತೆ, ಇದಕ್ಕೇನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ. ಇದಕ್ಕೆ ನೀರೇನು ಕೂಡ ಹಾಕ್ಕೊಂಡು ರುಬ್ಬಬೇಡಿ, ಯಾಕೆಂದರೆ ಈರುಳ್ಳಿಯಲ್ಲಿ ನೀರಿನಂಶ ಇರುತ್ತಲ್ವ, ಅದೇ ನುಣ್ಣಗಾಗುತ್ತೆ. ಬೇಕು ಅಂದರೆ 1 ಸ್ಪೂನ್ ನೀರನ್ನು ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಂತರ ಇಲ್ಲಿ ಚಿಕನ್ ನೋಡ್ಬೋದು, ಬೋನ್ಲೆಸ್ ಚಿಕನ್ನು, ಸ್ವಲ್ಪನೂ ಕೂಡ ಮೂಳೆ ಇಲ್ಲ, ಆ ಥರ ಚಿಕನ್ನ ತಗೊಳ್ಬೇಕಾಗತ್ತೆ. ಈಗ ರುಬ್ಬಿರೋವಂಥ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕಿದ ನಂತರ ಇವಾಗ ಜಾರಲ್ಲಿ ಸ್ವಲ್ಪ 3 ಸ್ಪೂನ್ ಆಗೋಷ್ಟು ನಾನು ಖಾರವನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಉಳಿಸಿ ಚಿಕನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಏನು ಸಣ್ಣ ಕಟ್ ಮಾಡೋದೇನು ಬೇಡ, ಈ ರೀತಿಯಾಗಿದ್ದರೂ ಓಕೆ. ಅದಾದ ನಂತರ ಇವಾಗ ರುಬ್ಬಿರೋವಂಥ ಮಿಶ್ರಣ ನೀವು ನೋಡ್ಬೋದು. ಖಾರ ಸ್ವಲ್ಪ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ 2-3 ಸ್ಪೂನು ಖಾರವನ್ನು ಉಳಿಸಿ ನಾನು ಅದನ್ನು ರುಬ್ಕೊಂಡ್ಬಂದಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಖಾರ ಇರೋವಂಥ ಬೌಲಿಗೆ ಚಿಕನ್ ನಾವು ಕೀಮಾವನ್ನು ಹಾಕ್ಕೊಳ್ಬೇಕಾಗುತ್ತೆ, ರುಬ್ಬಿರೋವಂಥ ಕೈಮದ ಒಂದು ಮಿಶ್ರಣನ. ಈಗ ಹಾಕ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಕಡಲೆ ಪೌಡರ್ನ ಮಾಡಿದ್ವಲ್ಲ, ಕಡಲೆ ಪೌಡರಲ್ಲಿ ನಾನೀಗ ಒಂದು ಅರ್ಧ ಭಾಗ ಅಷ್ಟೇ ಹಾಕ್ಕೊಳ್ತೀನಿ. ಸೊ ನೋಡಿಕೊಂಡು ನೀವು ಕಡಲೆ ಪೌಡರ್ನ ಸೇರಿಸ್ಕೊಳ್ಳಿ, ಒಂದೇ ಸಲ ಎಲ್ಲದೂ ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ. ತೀರಾ ಇದು ಜಾಸ್ತಿ ಗಟ್ಟಿ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಉಪ್ಪನ್ನು ನೋಡ್ಕೋಬೇಕಾದ್ರೆ ಲಾಸ್ಟಿಗೆ ಒಂದು ಸಲ ನೀವು ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂಚೂರು ತಿಂದು ನೋಡಿ, ಆವಾಗ ನಿಮಗೆ ಉಪ್ಪು ಸರಿಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಈಗ ಸ್ವಲ್ಪ ನಾನು ಕಡಲೆ ಹಿಟ್ಟನ್ನೆಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೋಡ್ಬೋದು ಈ ರೀತಿಯಾಗಿ ಮಿಕ್ಸ್ ಆಗುತ್ತೆ. ಈ ಮಿಶ್ರಣ ಇದ್ದರೆ ಸಾಕು. ಈ ರೀತಿಯಾಗಿದ್ದರೆ ತೀರಾ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ತೀರಾ ಗಟ್ಟಿ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಒಳಗೆಲ್ಲ ಸ್ಮೂತಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾಗಿದ್ದರೆ ಸಾಕು. ನೋಡಿ, ನಾನು ಈಗ ಕಟ್ಕೊಳ್ತಾ ಇದ್ದೀನಿ, ಉಂಡೆಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ. ಕೈಮಾ ಉಂಡೆನ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಸೊ ಕಡಲೆಯನ್ನು ತೊಗೊಂಡಿದ್ನಲ್ಲ ಅದೇ ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಪೌಡರ್ನ ಹಾಕ್ಕೊಂಡಿದ್ದೀವಲ್ಲ ಅದೇ ತಟ್ಟೆ. ನೋಡಿ, ಈ ರೀತಿಯಾಗಿ ನಾನು ಒಂದು 26-27 ಕೈಮಾ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಇದು ನಾನು ಅರ್ಧ ಕೆಜಿಗಿಂತ ಒಂದು 50 ಗ್ರಾಮ್ ಕಮ್ಮಿ, 450 ಗ್ರಾಮ್ ಚಿಕನ್ ತೊಗೊಂಡಿರೋ ಅಂಥದ್ದು. ಸೊ ಇಷ್ಟು ಕೈಮಾ ಉಂಡೆ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಚಿಕನ್ನು ಇದರಲ್ಲಿ ಸಾಂಬಾರಲ್ಲಿರುವಂಥ ಚಿಕನ್ ಚೆನ್ನಾಗಿ ಬೆಂದಿದೆ. ಅದಾದ ನಂತರ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಉಂಡೆಗಳು ಸ್ವಲ್ಪ ಮುಳುಗೋ ಥರನೇ ಸಾಂಬಾರು ಇರಬೇಕು. ತೀರಾ ನೀವು ಗಟ್ಟಿ ಮಾಡಿಕೊಂಡ್ರೆ ಅದು ಮತ್ತೆ ಹೀರ್ಕೊಂಡ್ಬಿಡುತ್ತೆ ಕೈಮಾ ಉಂಡೆ ನೀರನ್ನು, ಆವಾಗ ಅಷ್ಟು ಟೇಸ್ಟ್ ಬರೋದಿಲ್ಲ. ತೀರಾ ಗಟ್ಟಿ ಆದರೆ. ಈಗ 1-2 ಹಸಿರು ಮೆಣಸಿನಕಾಯಿನ ಉದ್ದವಾಗಿ ಸೀಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಒಂದು 10-15 ನಿಮಿಷ ಒಂದು ತಟ್ಟೆಯನ್ನು ಮುಚ್ಚಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಕೈಯೇ ಆಡಿಸ್ಬಾರ್ದು. ಈಗ 15 ನಿಮಿಷ ಆದಮೇಲೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಅಂತೂ ಮುಟ್ಟಕ್ಕೆ ಹೋಗಬೇಡಿ. ಉಂಡೆ ಹಾಕಿದ ನಂತರ ತಟ್ಟೆಯನ್ನು ಮುಚ್ಚಿ ಹಾಗೆ ಬಿಟ್ಬಿಡಿ. ಈಗ ನೋಡಿ, ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಆಗಿರೋವಂಥದ್ದನ್ನು ನಿಮಗೆ ಮುಂದೆ ನಾನು ಇಟ್ಟಿದ್ದೀನಿ. ಸೊ ಈಗ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ.
ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಚಿಕನ್ ಕೈಮವನ್ನು ಒಂದ್ಸಲ ಈ ರೀತಿಯಾಗಿ ತಯಾರಿಸಿ ತಿಂತಾ ಇದ್ರೆ ಮಟನ್ ಕೈಮವನ್ನೇ ಮರ್ತು ಬಿಡ್ತೀರಾ, ಅಷ್ಟು ಅದ್ಭುತವಾಗಿರುವಂಥ ಟೇಸ್ಟ್ ಇದು. ಖಂಡಿತ ತುಂಬ ಬೇಗ ಆಗುವಂಥದ್ದು ಮಟನ್ ಕೈಮಾಗಿಂತ ಹೆಚ್ಚು ರುಚಿ ಚಿಕನ್ ಕೈಮಾ. ಬಾಬಾ.